ಕನ್ನಡ ಶಾಲೆಗಳಿಗೆ ಒಂದು ಭದ್ರವಾದ ಬುನಾದಿ ಒದಗಿಸಿದವರು ಡೆಪ್ಯೂಟಿ ಚನ್ನಬಸಪ್ಪನವರು, ಬೆಳಗಾವಿ ಜಿಲ್ಲೆಯವರು. ಎರಡನೇದು, ಕನ್ನಡ ಪುಸ್ತಕಗಳು ಇರಲಿಲ್ಲ. ನಮ್ಮ ಸಿದ್ದು ಉಲ್ಲಾಡಿ ಸರ್ ಹೇಳಿದ್ರು, ಕನ್ನಡದ ಆ ಪುಸ್ತಕ ಇರಲಿಲ್ಲ. ಪಠ್ಯ ಅಂದ್ರೆ ಏನು ಇರಲಿಲ್ಲ. ಹೆಂಗೆ ಕನ್ನಡ ಪಠ್ಯ ಪುಸ್ತಕ ಇರಬೇಕು, ಕನ್ನಡ ಏನು ಒಳಗೆ ಕಲಿಸ್ಬೇಕು ಅಂತೇಳಿ ಪಠ್ಯ ಪುಸ್ತಕ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಗಂಗಾಧರ ಮಡವಳೇಶ್ವರ ತುರ್ಮುರಿಯವರು. ಅವರು ಕೂಡ ಬೆಳಗಾವಿ ಜಿಲ್ಲೆಯವರು ಇರ್ತಕ್ಕ. ಮೂರನೇದು, ಇಲ್ಲೆಲ್ಲ ಹಿರಿಯರಿದ್ದೀರಿ. ಏನಾದರೂ ನಾವು 4 ಅಕ್ಷರ ಇವತ್ತು ಉಪನ್ಯಾಸಕರಾಗಿರ್ಬೋದು, ಕಾಲೇಜ್ ಲೆಕ್ಚರರ್ ಏನೋ ಆಗಿರ್ಬೋದು ಅಂದ್ರೆ ಅದು ಕರ್ನಾಟಕ ವಿಶ್ವವಿದ್ಯಾಲಯದ ಕೊಡುಗೆ ಭಾಳ ದೊಡ್ಡ ಪಾತ್ರ ಇದೆ. ಆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅದರ ಎಷ್ಟು ದೊಡ್ಡ ಪ್ರಮಾಣ ಬೆಳೆಯಲ ಕಾರಣ DC ಪೌಟೆ ಗುರುಗಳವರು, ಅವರು ಕೂಡ ಬೆಳಗಾವಿ ಜಿಲ್ಲೆಯವರು ಅನ್ನೋದು ಮರಿಬಾರದು. ಹೀಗೆ ನಾವು ಏನಾದರೂ ಇವತ್ತು ಕನ್ನಡ ಶಾಲೆ ಉಳಿಬೇಕು ಅನ್ನೋಂತ ಅದಕ್ಕೆ ಮೂಲ ಪ್ರೇರಣೆ ಆ ಒಂದು ಬೆಳಗಾವಿ ಜಿಲ್ಲೆ ಅನ್ನೋದು. ನಾವೆಲ್ಲ ಕನ್ನಡಿಗರು ಈ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಆ ಹಿರಿಯರು ಏನು ಕನ್ನಡಕ್ಕಾಗಿ ಈ ಕರ್ನಾಟಕದ ಹೊಸ ದಿಕ್ಸೂಚಿ ಸಲ್ಲಿಸಿದಂಥವರಿಗೆ ನಮನವನ್ನು ಸಲ್ಲಿಸುತ್ತಾ, ಇವತ್ತು ಸ್ಪರ್ಧಾ ಜಗತ್ತು ಅನ್ನುವಂಥ ಒಂದು ವಿಷಯ ಇದೆ. ವಿಶೇಷವಾಗಿ ನನ್ನ ಸ್ಪರ್ಧಾ ಜಗತ್ತಿನ ಕುರಿತು ಒಂದು ದೊಡ್ಡ ಸುದೀರ್ಘ ಇತಿಹಾಸ ಇದೆ. 35 ವರ್ಷ ಐತಿ ನನ್ನ ಸ್ಪರ್ಧಾ ಜಗತ್ತು ಪ್ರಾರಂಭವಾಗಿ. ಬಹುಶಃ ನಾನು ಕರ್ನಾಟಕದಲ್ಲೇ ಈ ಒಂದು ಸ್ಪರ್ಧಾ ಕ್ಷೇತ್ರದಲ್ಲಿ ಅತ್ಯಂತ ಸೀನಿಯರ್ ಇರುವಂಥ ವ್ಯಕ್ತಿ ನಾನು. ನನ್ನ ಸ್ಪರ್ಧಾ ಜಗತ್ತು ಪ್ರಾರಂಭವಾಗಿದ್ದು 1992ರಲ್ಲಿ. 1992ರಲ್ಲಿ ನಾನು ಡಿಗ್ರಿ ಓದ್ತಕ್ಕಂಥ ಸಂದರ್ಭ. SK ಕಾಲೇಜ್ ತಾಳಿಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿ. ಆಗ ನಮ್ಮ ತಂದೆಯವರು ಆ ತಾಳಿಕೋಟೆಯಲ್ಲಿ ಒಂದು ಅಡತಿ ಅಂಗಡಿಯಲ್ಲಿ ಕ್ಲರ್ಕ್ ಆಗಿದ್ದರು. ಆಗ ಅವರು ಸ್ನೇಹಿತರ ಮಗ ರಂಜಣಿಗೆ ಅಂತೇಳಿ ಅವಾಗ BSRB ಎಕ್ಸಾಮ್ ಇತ್ತು, ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇರ್ತೀವಿ, ಹಿರಿಯರಿಗೆ ಗೊತ್ತಿದೆ. ಆ ಎಕ್ಸಾಮ್ ಪಾಸ್ ಆಗಿದ್ದವ ರಂಜಣಿಗೆ. ನನಗೆ ಹೇಳ್ದ, ನೋಡಮ್ಮ ಬ್ಯಾಂಕ್ನಾಗ ನೌಕರಿ ಮಾಡ್ಯಾನ, ಕ್ಲರ್ಕ್ ಆಗ್ಯಾನ, ಈ ರೀತಿ ನನಗೆ ಬ್ಯಾಂಕ್ ನೌಕರಿ ಅಂದ್ರೇನು, ಕಾಂಪಿಟಿಷನ್ ಎಕ್ಸಾಮ್ ಅಂದ್ರೇನು ಯಾವುದೂ ಪರಿಚಯ ಇಲ್ಲ. ಬಟ್ ನಮ್ಮ ತಂದೆಯರು ಅದಕ್ಕೆ ಮೋಟಿವೇಶನ್ ಹಾಕಿ ಅವನ ಬಳಿ ಹೋಗಿ ಭೇಟಿಯಾಗು, ಅವ್ರು ಏನು ಹೇಳ್ತಾರೆ ಕೇಳು. ಪರಿಣಾಮ ಆ ರಂಜಣಿಗೆ ಅನ್ನೋಂಥ ವ್ಯಕ್ತಿಯಿಂದ ನಾನು ಬ್ಯಾಂಕ್ ಎಕ್ಸಾಮ್ ತಯಾರಿ ಪ್ರಾರಂಭ ಆಗಿ BSRB ಎಕ್ಸಾಮ್ ಬರೆದು 1993ರಲ್ಲಿ BSRB ಎಕ್ಸಾಮ್ ನಾನು ಬರೆದೆ. ನಮ್ಮ ಬಿಜಾಪುರದಲ್ಲಿ SS ಕಾಲೇಜ್ ಅದ, ಅಲ್ಲಿ ನನ್ನ ಫಸ್ಟ್ ಸೆಂಟರ್. ಆ ಸಂದರ್ಭದಲ್ಲಿ ನನ್ನ ಒಂದು ಮುಖ್ಯ ಹವ್ಯಾಸ ಅಂತಂದ್ರೆ ಪತ್ರಿಕೆ ಓದೋದು, ಬಹಳ ದೊಡ್ಡ ಪತ್ರಿಕೆ ಓದೋದು. ನನ್ನ ಕಾಲೇಜು ದಿನಕ್ಕಿಂತ ಹೆಚ್ಚು ನನ್ನ ಸಾರ್ವಜನಿಕ ಗ್ರಂಥಾಲಯದಲ್ಲೇ ನನ್ನ ಹೆಚ್ಚಿನ ಸಮಯ ಕಳೀತಾ ಇದ್ದಾಗ, ಆಗ ಸುಧಾ ಪತ್ರಿಕೆಯಲ್ಲಿ ಒಂದು ಲೇಖನ ನನಗೆ ಪ್ರಕಟವಾಗಿತ್ತು. ಆ ಲೇಖನ ಕನ್ನಡದಲ್ಲಿ IAS ಪರೀಕ್ಷೆ ಪಾಸ್ ಆಗಿರುವಂಥ ಪ್ರಥಮ ವ್ಯಕ್ತಿ K. ಶಿವರಾಮ ಅವರು ಸಂದರ್ಶನ ಕೊಟ್ಟಿದ್ದರು. IAS ಎಕ್ಸಾಮ್ ಅಂದ್ರೆ ಏನು, ಅದರ ಪುಸ್ತಕ ಯಾವ ರೀತಿ ಇರ್ತಾವ, ಆ IAS ಪರೀಕ್ಷೆ ಪಾಸ್ ಆದ್ರೆ ಯಾವ ನಿಮಗೆ ನೌಕರಿ ಸಿಗ್ತದ, ಭಾಳ ಚೆನ್ನಾಗಿ ಇರುವಂಥ ಒಂದು ಸಂದರ್ಶನ ಇತ್ತು. ಆಗ ನನಗೆ ಕಲ್ಪನೆ ಬಂತು, ನಾನು IAS ಅಧಿಕಾರಿ ಆಗಬೇಕು. ನೋಡಿ, ಒಂದು ಲೇಖನ, ಒಂದು ಓದು ನಮ್ಮ ವಿಚಾರಗಳನ್ನು ಬದಲಾವಣೆಗೆ ಕಾರಣ ಆಗ್ತದೆ. ನಾನು BCom ವಿದ್ಯಾರ್ಥಿ. ಈ ಕಾಂಪಿಟಿಷನ್ ಯಾವಾಗ ಆ ಲೇಖನದಿಂದ ಪ್ರಾರಂಭವಾಯಿತು, 94ರ ನನ್ನ ಡಿಗ್ರಿ ಮುಗೀತು. ನನ್ನ ಕಾಂಪಿಟಿಷನ್ ಜಗತ್ತಿನಾಗಿತ್ತು. ನನ್ನ PG ಸೆಂಟರ್ ಬೆಳಗಾವಿ. ಇವತ್ತಿನೇನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಕರಿತೀವಲ್ಲ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಫಸ್ಟ್ ಬಿಲ್ಡಿಂಗ್ ಓಪನಿಂಗ್ ಆದಾಗ ಇರುವಂಥ ವಿದ್ಯಾರ್ಥಿ ನಾನು. ಆ ಸಂದರ್ಭದಲ್ಲಿ 95ರಾಗ ಅದನ್ನು ಪ್ರಾರಂಭ ಮಾಡಿದೆವು. ಆ ಕೋಣೆಗಳು ಪ್ರಾರಂಭ ಆಗಿದ್ದು ನಮ್ಮ ಬ್ಯಾಚಿನ ವಿದ್ಯಾರ್ಥಿಗಳಿಂದ. 95, 96 2 ವರ್ಷ ನನ್ನ ಕಾಂಪಿಟಿಷನ್ ಜಗತ್ ಸ್ಟಾರ್ಟ್ ಆಯಿತು. ನಿಮ್ಮ ಭಾಳ ಮಂದಿಗೆ ಗೊತ್ತಿದೆ ಗೊತ್ತಿಲ್ಲ, ಫಸ್ಟ್ ಕಾಂಪಿಟಿಷನ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 95ರಾಗ.
ಯಾವುದು ಅಬ್ಜೆಕ್ಟಿವ್ ಟೈಪ್ ಇವತ್ತೇನದಲ್ಲ MCQ ಮಾದರಿಯಲ್ಲಿ ಅದಲ್ಲ, ಆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ ಎಕ್ಸಾಮ್ ನಮ್ಮಲ್ಲಿ ಕಾಲ್ಫಾರ್ಮ್ ಆಗಿದ್ದು SDA FDA ಎಕ್ಸಾಮ್. ಅದಕ್ಕಿಂತ ಮುಂಚೆ ಏನಿತ್ತು, ರಿಟರ್ನ್ ಎಕ್ಸಾಮ್ ಇದ್ದು KS ಬರಲಿಕ್ಕ, ಪ್ಲಸ್ ಪರ್ಸೆಂಟೇಜ್ ಮೂಲಕ ನೇಮಕಾತಿ ನಡೀತಿತ್ತು. ಆಗ ನಾವೊಂದು ಹೋರಾಟ ಮಾಡಿದೆವು ನಮ್ಮ ಕರ್ನಾಟಕದಾಗ. ನೀವು ಪರ್ಸೆಂಟೇಜ್ ಮೂಲಕ ನೇಮಕಾತಿ ಮಾಡ್ಕೊಂಡಾಗ ಕೇವಲ BSc ಅಗ್ರಿಯವ್ರು ಮಾತ್ರ ಅಪಾಯಿಂಟ್ಮೆಂಟ್ ಆಗ್ತಾರ, BCom BSc BAದವ್ರು ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ಪಾಸಿಂಗ್ ಪರ್ಸೆಂಟೇಜ್ 60 ಇತ್ತು. ನಮ್ದು ಇತರ ಡಿಗ್ರಿಯವ್ರದ್ದು 35 ಪಾಸಿಂಗ್ ಪರ್ಸೆಂಟೇಜ್ ಇತ್ತು. ಇದರಿಂದ ಇದನ್ನು ಹೋಗ್ಬೇಕಂತೇಳಿ ಹೋರಾಟ ಮಾಡಿದಾಗ CET ಮೂಲಕ ನೇಮಕಾತಿ ಪದ್ಧತಿ ಪ್ರಾರಂಭ ಆಯಿತು. ಆಗ ಆ CET ಫಸ್ಟ್ CET ಏನು ಪ್ರಾರಂಭ ಆಯ್ತಲ್ಲ 95ರಲ್ಲಿ, ನಾನು ಬರೆದೆ. 95ರ FDC ಎಕ್ಸಾಮ್ದಲ್ಲಿ ಇಲ್ಲಿ ಅನೇಕರು ಸ್ಪರ್ಧಾರ್ಥಿಗಳಿದ್ದಾರೆ, ನಿಮ್ಮ ನೆನ್ಪಿಟ್ಕೋಬೇಕು. ನನ್ನ ಮಾರ್ಕಸ್ 726ವರೆಗೆ 226.50. ಕಟಪ್ ಆಗಿದ್ದು ಕೂಡ 226.50. ಅವತ್ತು ತೆಗೆದು ನೋಡ್ಬೋದು. ಇಬ್ಬರದು ಸೇಮ್ ಮಾರ್ಕಸ್. ಅಲ್ಲಿ ನಿಯಮ ಇಬ್ಬರಿಗೆ ಸಮ ಅಂಕಗಳು ಬಂದಾಗ ಯಾರು ಸೀನಿಯರ್ ಇರ್ತಾರೋ ವಯಸ್ಸಿನಾಗ ಅವ್ರಿಗೆ ಅದು ನೌಕರಿ ಕೊಡ್ತಾರೆ. ನಂದು 1/6/73 ಡೇಟ್ ಆಫ್ ಬರ್ತ. ನನ್ನ ಮುಂದಿದ್ದ ಒಂದು 1/1 ಅಂದ್ರೆ ಜನವರಿ 73, ಅವನಿಗೆ ಅದು ನೌಕರಿ ಹೋಯ್ತು. ಎದಕ್ಕೆ? ಸೇಮ್ ಮಾರ್ಕಸ್ ಇರೋ ಕಾರಣಕ್ಕೆ. ಆದ್ರೆ ಒಂದು ಮಾರ್ಕಸ್ ನಂದು ಕರೆಕ್ಟ್ ಆಗಿತ್ತಂದ್ರೆ ನಾ ಅವನಕ್ಕಿಂತ ಹೆಚ್ಚು ಅಂಕ ಪಡಿತಿದ್ದೆ, ನನ್ನ ಸೆಲೆಕ್ಷನ್ ಆಗ್ತಿತ್ತು 95ರಾಗ. ನನಗನ್ನಿಸ್ತು ಇಲ್ಲಿ ನನಗೆ ನೌಕರಿ ಆಗಿಲ್ಲ ಅನ್ನೋಕ್ಕಿಂತ ಹೆಚ್ಚು ನನಗೆ ಇನ್ನೊಂದು ಸಂತೋಷ ಏನಿತ್ತಂದ್ರೆ, ನಾನು BCom ವಿದ್ಯಾರ್ಥಿ. ಆರ್ಟ್ಸ್ನವರು ನನ್ನ ಜೊತೆ ಇದ್ದವರು ರ್ಯಾಂಕ್ ಬಂದಿದ್ರು ಯೂನಿವರ್ಸಿಟಿಗೆ. ಆಗ ನನ್ನ ಗೆಳೆಯರೆಲ್ಲರೂ ನಮ್ಮ ತಾಳಿಕೋಟೆ ಮುದ್ದ್ಯಾಬಳದವರು 3rd ರ್ಯಾಂಕ್ ಬಂದಿದ್ರು. ಅವ್ರದ್ದು ಯಾರ್ದು FDC ಆಗಿರಲಿಲ್ಲ. ಆಗ ನಂದು ಆಗ್ಯದಲ್ಲ, ಇನ್ನಷ್ಟು ಪ್ರಯತ್ನ ಮಾಡಿದ್ರೆ KS ಆಗ್ಬೋದು, IAS ಆಗ್ಬೋದು ಅನ್ನುವಂಥ ಕಲ್ಪನೆ ನನಗೆ ಇನ್ನಷ್ಟು ಓದಬೇಕಂತ ಆಸೆಯಿಂದ ಆಗ ಮೈಸೂರು ಸುತ್ತೂರು ಮಠದವರು ಇಡೀ ರಾಜ್ಯದಲ್ಲೇ IAS ಕೋಚಿಂಗ್ಗಾಗಿ ಒಂದು ಒಳ್ಳೆಯ ಸಂಸ್ಥೆ ನಿರ್ಮಾಣ ಮಾಡಿದರು. ಬೆಂಗಳೂರಿನ ಜಯನಗರದಲ್ಲಿ 8ನೇ ಬ್ಲಾಕ್ನಲ್ಲಿ ಅವ್ರದ್ದು ಉಚಿತ ಕೋಚಿಂಗಲ್ಲಿ. ಆದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದನ್ನು ಪಾಸ್ ಆಗ್ಬೇಕಷ್ಟೇ. ಆ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಎಕ್ಸಾಮ್ ಬರೆದೆ, ಪಾಸ್ ಆದೆ. ಅಲ್ಲಿ ನನ್ನ IAS ಕೋಚಿಂಗ್ ಆರಂಭವಾಯಿತು. ನನಗೆ ಅತ್ಯಂತ ಶಕ್ತಿ ಕೊಟ್ಟಿರುವಂಥದ್ದು ಆ ಒಂದು ತರಬೇತಿಯಿಂದ. ನನ್ನ ಗುರುಗಳು ಯಾರಂದ್ರೆ, ಇಲ್ಲಿ ಹಿರಿಯರಿಗೆ ಗೊತ್ತಿದೆ, ಈ ನಾಡು ಕಂಡಂಥ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡಾಕ್ಟರ್ DM ನಂಜುಂಡಪ್ಪನವರು. ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದರು ಅವರು. ಇನ್ನೊಬ್ಬರು ಇವತ್ತು ಜೈನ್ ಯೂನಿವರ್ಸಿಟಿ ಕುಲಪತಿಗಳದಾರ, ಸಂದೀಪ್ ಶಾಸ್ತ್ರಿಗಳಂತೇಳಿ. ಇನ್ನೊಬ್ಬರು ಮಂಗಳೂರು ಯೂನಿವರ್ಸಿಟಿಯ ಹಿಸ್ಟ್ರಿ ಲೆಕ್ಚರರ್ ಕೃಷ್ಣ ಶಾಸ್ತ್ರಿಗಳಂತೇಳಿ, ಕೃಷ್ಣಮೂರ್ತಿ ಅಂತೇಳಿ. ಅಬ್ದುಲ್ ಸತ್ತಾರ ತೇಳ್ಕೆರೆ ಅರ್ಥಶಾಸ್ತ್ರಜ್ಞ ಅವರು. ಬಸವರಾಜ ತೇಳ್ಕೆರೆ ದಾವಣಗೆರೆಯವರು ಮೆಂಟಲಿಟಿ. ಭಾರತ ರತ್ನ ಪ್ರಶಸ್ತಿ ಪಡೆದಂಥ CNR ರಾವ್ ಅದಾರಲ್ಲ, ಅವರ ಪತ್ನಿ ಇಂದಿರಾ ರಾವ್ ನಮ್ಮ ಭೂಗೋಳಶಾಸ್ತ್ರ ಹೇಳ್ತಾ ಇದ್ರು. ಈ ರೀತಿ ಅತ್ಯಂತ ದಿಗ್ಗಜರ ಕೈಯಲ್ಲಿ ನನ್ನ ತರಬೇತಿ ಆಯಿತು. ಅದೇ ಸಂದರ್ಭದಲ್ಲಿ KS ಎಕ್ಸಾಮ್ ಬರೆದೆ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಅಕೌಂಟೆಂಟ್ ಆಫೀಸರ್ ಅಂತೇಳಿ ನಮ್ಮ ವಿಜಯ್ ಮೆಕ್ಕಳಿಕಿ ಸರ್ ಅದರ. ಅವರು ಒಳ್ಳೆಯ ಹೆಸರು, ನಮ್ಮ ಬಿಜಾಪುರ್ನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಅವರು ಇಲಾಖೆಯಲ್ಲಿ ನಾನು ಬುರ್ಲಿ ಸರ್ ಅಂತಿದ್ರು. ಆ ಸಂದರ್ಭದಲ್ಲಿ ಅವರ ಸ್ಥಾನಕ್ಕೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದೆ. ನನಗೆ 3 ತಿಂಗಳು ಹೋದೆ, ಇದು ಯಾಕೋ ಸರಿ ಕಾಣಲ್ಲ ಅಂತೇಳಿ ಅದಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಏನು ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತ ಕಟ್ಟಿದ್ನಲ್ಲ, ಅದಕ್ಕೆ ಪೂರ್ಣ ಗಮನ ಕೊಟ್ಟೆ. ಸಬ್ ರಿಜಿಸ್ಟ್ರಾರ್ ನೌಕರಿ ಬತ್ತು, ಅದಕ್ಕೆ ಹೋಗಲಿಲ್ಲ. ಕೋಆಪರೇಟಿವ್ ಇನ್ಸ್ಪೆಕ್ಟರ್ ನೌಕರಿ ಬತ್ತು, ಅದಕ್ಕೆ ಹೋಗಲಿಲ್ಲ. 4 ನೌಕರಿ ಬಂದು ಯಾವುದಕ್ಕೂ ಹೋಲಾರ ಒಂದಕ್ಕೆ ರಾಜೀನಾಮೆ ಕೊಟ್ಟೆ. ನನ್ನ ಸಂಸ್ಥೆಯಲ್ಲಿ ಪೂರ್ಣ ಗಮನ ಹಾಕಿದೆ. ಇವತ್ತು 26 ವರ್ಷ ನನ್ನ ಚಾಣಕ್ಯ ಕರಿಯರ್ ಅಕಾಡೆಮಿ ಕಟ್ಟಿ 1.5 ಲಕ್ಷಕ್ಕಿಂತ ಹೆಚ್ಚು ತರಬೇತಿ ಕೊಟ್ಟಿದ್ದೇನೆ. ಅದರ ಒಂದು 25,000 ಮಂದಿ ಸರ್ಕಾರಿ ನೌಕರಿಯಾಗಿ ಇವತ್ತು ನೇಮಕ ಆಗಿದ್ದಾರೆ ಅಂತ. ರಾಜ್ಯದ ಯಾವುದೇ ಇಲಾಖೆಯೊಳಗೂ ಕೂಡ ಇವತ್ತು ಚಾಣಕ್ಯ ಕರಿಯರ್ ಅಕಾಡೆಮಿಯ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಾನು ಈ ಒಂದು ಒಳ್ಳೆಯ ತರಬೇತಿ ಕೊಳ್ಳಕ್ಕೆ ಕಾರಣ ಆಗಿರುವಂಥದ್ದೇನು, ನನ್ನ ಓದು, ನನ್ನ ಸ್ಟಡಿ, ನನ್ನ ಒಂದು ಅನುಭವ. ಆ ಅನುಭವನ ಇಟ್ಟುಕೊಂಡೇ
ಇಡೀ ನಾರ್ತ್ ಕರ್ನಾಟಕದಲ್ಲಿ ಆಗ ಧಾರವಾಡದಲ್ಲಿ ಒಂದು ಕ್ಲಾಸಿಕ್ ಸಂಸ್ಥೆ, ಬಿಜಾಪುರದಲ್ಲಿ ಚಾಣಕ್ಯ, ಎರಡೇ ಸಂಸ್ಥೆಗಳು ಅವಾಗ. ಇವತ್ತು ನಾರ್ತ್ ಕರ್ನಾಟಕದವರು ಹೆಚ್ಚಿಗೆ ಇವತ್ತು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಚಾಣಕ್ಯ, ಇನ್ನೊಂದು ಕ್ಲಾಸಿಕ್ ಧಾರವಾಡ. ಇವೆರಡು ಸಂಸ್ಥೆಗಳ ಕೊಡುಗೆ ದೊಡ್ಡದಿದೆ ಅಂತಕ್ಕಂಥದ್ದು ನಾವು ಯಾರೂ ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಆ ನಿಟ್ಟಿನಲ್ಲಿ ಕಾಂಪಿಟಿಷನ್ ಎಕ್ಸಾಮ್ಕ ತಯಾರಾಗ್ತಕ್ಕಂಥವ್ರು ಯಾರಾದರೂ ಬರಬೇಕು ಅಂತಿದ್ರ, ನಿಮಗ ಪೂಜ್ಯರು ಹೇಳಿದ್ರಲ್ಲ, ಸೋಮಾರಿಗಳಿಗೆ ಇಲ್ಲಿ ಕಾಂಪಿಟಿಷನ್ ಎಕ್ಸಾಮ್ ಒಲಿಯುವುದಿಲ್ಲ. ನಿಮ್ಮ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ಮಾತ್ರ ಈ ಎಕ್ಸಾಮ್ ಕೈ ಹಾಕ್ರಿ. ನಿಮ್ಗ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಕ್ಷೇತ್ರಕ್ಕೆ ಬರಬೇಡ. ನನ್ನ IAS ಸ್ಟಡಿ ನಾನು ಮಾಡಿರ್ತಕ್ಕಂಥದ್ದು ನನ್ನ ಟೈಮ್ ಟೇಬಲ್, ಯಾಕಂದ್ರೆ ಒಂದು ಯೋಜನೆ ಇರಬೇಕು, ಪ್ಲಾನ್ ಇರಬೇಕು. ನನ್ನ ಸ್ಟಡಿ ಬೆಳಗ್ಗೆ 6 ಗಂಟೆಗೆ ನಾನು ಸ್ಟಡಿ ಮಾಡ್ಲಿಕ್ಕೆ ಕೂಡ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರ 10 ಗಂಟೆಗೆ ನಿಲ್ಲಿಸೋದು, ರೆಸ್ಟ್ ತಗೊಳ್ಳೋದು, 2 ಗಂಟೆ ತನಕ ಓದೋದು ಮಧ್ಯಾಹ್ನ. ಆಮೇಲೆ ಊಟ ಮಾಡಿ 1 ತಾಸು ರೆಸ್ಟ್ ಮಾಡೋದು. 7 ಗಂಟೆಗೆ ಮತ್ತೆ ಸ್ಟಡಿ 7 ಗಂಟೆ ತನಕ ಕೊಡೋದು. 7 ಗಂಟೆಗೆ ನಿಲ್ಲಿಸಿ ಅರ್ಧ ತಾಸು ವಾಕಿಂಗ್ ಮಾಡ್ಕೊಂಡು ಬಂದು ರಾತ್ರಿ ಕೂತ್ನಿ ಅಂದ್ರೆ 2 ಗಂಟೆಗೆ ನಾ ಮಲ್ಕೋತಾ ಇದ್ದೆ. ಬೆಳಿಗ್ಗೆ 6ಕ್ಕೆ ಸ್ಟಾರ್ಟ್ ಆಗಿದ್ದು ನನ್ನ ರಾತ್ರಿ 2 ಗಂಟೆಗೆ ನಂದು ನಿದ್ದೆ ಟೈಮ್. ಆ ರೀತಿ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತಿತ್ತಂದ್ರ ಅಜ್ಜಾರು ಹೇಳಿದ್ರು 4 ತಾಸು ಆಯ್ತ ನೀವು 8. ಯಾಕಂದ್ರೆ ಇಲ್ಲಿ ಒಂದು ಮಾತದ, UPSC ಪರೀಕ್ಷೆ, IAS ಪರೀಕ್ಷೆ, KS ಪರೀಕ್ಷೆ ಯಾವುದೇ ಇರಬಹುದು, ನಿಮ್ಮ ಬಯಕೆಗಳು ಬೇರೆ, ನಿಮ್ಮ ಆಸೆಗಳು ಬೇರೆ, ಬಟ್ ಪರೀಕ್ಷೆಗಳ ಬಯಕೆಗಳು ಬೇರೆ. ಅದು ನಿಮ್ಮ ಆಸೆ ಇಟ್ಕೊಂಡು ನೀವು ಪರೀಕ್ಷೆ ಇಲ್ಲ. IAS ಪರೀಕ್ಷೆ ಕಟ್ಟಬೇಕು ಅಂತಂದ್ರ ನೋಡು, IAS ಪರೀಕ್ಷೆ ನೋಡಪ್ಪ, ನೀ ನನ್ನ ಪರೀಕ್ಷೆ ಕಟ್ತಿಯಲ್ಲ, ನಿನ್ನ ತಾಳ್ಮೆ ಮುಖ್ಯ, ನಿನ್ನ ಹಾರ್ಡ್ ವರ್ಕ್ ಮುಖ್ಯ, ನಿನ್ನ ಡೆಡಿಕೇಶನ್ ಮುಖ್ಯ. ಅದು ನಿನಗಿದ್ರ ನನ್ನ ಬಲ್ಲಿ ಬಾ. ಇಲ್ಲ ಸರ್, ನಾನು UPSC ನನ್ನ ಮೊಬೈಲ್ ನೋಡ್ತೀನಿ, ಕ್ರಿಕೆಟ್ ಆಡ್ತೀನಿ, ಮನೋರಂಜನೆ ತೋಡ್ತೀನಿ ಅಂದ್ರ ನಿನ್ನ ಆಸೆ ಆಯ್ತು. ಎಕ್ಸಾಮ್ ಹೇಳ್ತದ, ಅದ್ರ ಬಯಕೆಗಳು ಬೇರೆನೇ ಅದಾವ. ಆ ನಿಟ್ಟಿನಲ್ಲಿ ಆ ಒಂದು ಪರೀಕ್ಷೆಯ ಒಂದು ತಯಾರಿ ಮಾಡ್ಕೊಳ್ಬೇಕಾದ್ರ ಪೂರ್ವ ಸಿದ್ಧತೆ, ನಿನ್ನ ಮೈಂಡ್ ಸೆಟ್ ಏನದ, ನಿನ್ನ ಮೆಂಟಲ್ ಸ್ಟ್ರೆಂತ್ ಗಟ್ಟಿ ಅದೋ ಇಲ್ಲೋ, ಎಷ್ಟು ವರ್ಷ ನೀನು ಕೆಲಸ ಮಾಡಕ್ಕೆ ಅದರ ರೆಡಿ ಆಗಿ, ಇವುಗಳನ್ನು ನಿನ್ನನ್ನು ಅವಲೋಕನ ಮಾಡಿಕೊಂಡು ಕೈ ಹಾಕೋದು ಒಳ್ಳೆಯದು. ಯಾವುದು IAS ಮಾಡುವುದು, KS ಆಫೀಸ್ ಇವತ್ತು ವೇದಿಕೆ ಮೇಲೆ ಕುಳಿತುಕೊಂಡಾರ. ಬಹುಶಃ ಇದು ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷ, ಇದು ಇಡೀ ರಾಜ್ಯದಲ್ಲಿ ವಿಶೇಷ. ಯಾರೂ ಸ್ಪರ್ಧಾ ಜಗತ್ತು ಅಂತ ಒಂದು ಗೋಷ್ಠಿ ಮಾಡಿಲ್ಲ, ಎಲ್ಲಿ ಮಾಡಿಲ್ಲ. ನಾನು ನೋಡಿದ ಪ್ರಕಾರ ಇಷ್ಟು ಅಧಿಕಾರಿಗಳು ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಫಸ್ಟ್ ಟೈಮ್ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಅದು ಈ ಭಾಗಕ್ಕೆ ಸಂಬಂಧಪಟ್ಟವ್ರ ವಿಶೇಷತೆ. ಈ ನಿಟ್ಟಿನಲ್ಲಿ ಇವ್ರು ಯಾರು ಇಷ್ಟು ಕೂತಾರಲ್ಲ, ಅಲ್ಲಿ ಅವ್ರ ಜೊತೆ ಗೆಳೆಯರು ಆಗಿಲ್ಲ. ಇವ್ರು ಯಾಕೆ ಆಗ್ಯಾರ ಅಂದ್ರ, ಅವ್ರ ಗೆಳೆಯರು ಸಿನಿಮಾ ನೋಡೋಕೆ ಇವ್ರು ಓದ್ಕೊತ್ ಕೂತಿರ್ತಾರ. ಅವ್ರ ಗೆಳೆಯರು ಮೊಬೈಲ್ ಇದ್ದಾಗ ಇವ್ರದ ವಿಶ್ಲೇಷಣೆ ಪೇಪರ್ ಓದ್ತಿರ್ತಾರ. ಆ ರೀತಿ ಒಂದು ವರ್ಕ್ ಮಾಡಿದ್ದಕ್ಕಾಗಿ ಇವತ್ತು ಒಂದು ಉತ್ತಮ ಸಾಧನೆ ಪಡ್ಕೊಳಕ್ಕೆ ಸಾಧ್ಯ ಇದೆ. ಆ ಒಂದು ಪ್ರಯತ್ನದಲ್ಲಿ ನನ್ನ ಟೈಮ್ 5 ನಿಮಿಷ ಅಷ್ಟೇ ಉಳಿತು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, 2 ಪಾಯಿಂಟ್ ನೀವು ನೆನಪಿಟ್ಕೊಳ್ಳಿ. 2 ಪಾಯಿಂಟ್. ಒಂದು, ನಿಮಗೆ ಇಂಟಿಗ್ರೇಟ್ ಇರಬೇಕು. ಕಾಂಪಿಟಿಷನ್ ಎಕ್ಸಾಮ್ದಲ್ಲಿ ತಯಾರಾಗಬೇಕಾದ್ರೆ ಅತ್ಯಂತ ಮುಖ್ಯವಾಗಿದೆ ಅದೇ ಇಂಟಿಗ್ರೇಟಿ ಅನ್ನೋದು. ನೀನು ಇಲ್ಲಿ ಎಕ್ಸಾಮ್ ರೂಮ್ನಾಗ ಒಬ್ಬನೇ ಕುಳಿತುಕೊಂಡಾಗ ಅಭ್ಯಾಸ ಮಾಡೋದು ಬೇರೆ, ನಿನ್ನನ್ನು ಎಲ್ಲರೂ ನೋಡ್ತಾ ಇದ್ದಾಗ ಅಭ್ಯಾಸ ಮಾಡೋದು ಬೇರೆ. ಇಂಟಿಗ್ರೇಟ್ ಇದ್ದ ವ್ಯಕ್ತಿ ಯಾರು ಹೇಳೋದು ಬೇಡ, ತಾನಾಯ್ತು, ತನ್ನ ಅಭ್ಯಾಸ ಆಯ್ತು, ತನ್ನನ್ನು ತೊಡಗಿಸ್ಕೊಳ್ತಾನ. ಎರಡನೇದು ಸೆಲ್ಫ್ ಕಂಟ್ರೋಲ್ ಇಂಪಾರ್ಟೆಂಟ್. ಒಂದು ಇಂಟಿಗ್ರೇಟಿ, ಒಂದು ಸೆಲ್ಫ್ ಕಂಟ್ರೋಲ್. ನಿಮ್ಮ ಬಯಕೆಗಳು ಬೇರೆ ಬೇರೆ ಅದಾವ. ನಿನ್ನ ಸ್ವಯಂ ನಿಯಂತ್ರಣ ನೀ ಸಾಧಿಸಲಿಲ್ಲ ಅಂದ್ರ ಬಯಕೆ ಬೇರೆ. ನಮ್ಮ ಬಾಯಿ ಬಯಕಿರ್ಬೋದು, ಮನಸ್ಸಿನ ಬಯಕಿರ್ಬೋದು, ಏನೋ ಇರ್ಬೋದು. ಸೆಲ್ಫ್ ಕಂಟ್ರೋಲ್ ನೀವು ಮಾಡ್ಕೊಂಡ್ರಿ, ಇಂಟಿಗ್ರೇಟ್ ಇತ್ತಂತ ಸಾಕು, ಉಳಿದೆಲ್ಲ ನಿಮ್ಗೆ ಕೈ ಜೋಡಿಸ್ಲಕ್ಕೆ ಬರ್ತದೆ. ನಮ್ಮ ಇವತ್ತಿನ ಯುವಕರ ದೊಡ್ಡ ಸಮಸ್ಯೆ ಅಂದರೆ 10 ನಿಮಿಷ ಮೊಬೈಲ್ ಬಿಟ್ಟಿರ್ಲಕ್ಕಲ್ಲ. ನಿನ್ನ ಏನಾರು ಸಾಧಿಸ್ಬೇಕಾದ್ರೆ ಮೊಬೈಲ್ ದೂರಾಗಿ ಕೂತು ಅಭ್ಯಾಸ ಮಾಡೋದು, ಸೆಲ್ಫ್ ಕಂಟ್ರೋಲ್. ಹೀಗೆ ಒಂದಲ್ಲ ಅನೇಕ ರೀತಿಯಿಂದ ಅದೊಂದು ಶಕ್ತಿ ಕೊಡ್ತದ. ಆ ಒಂದು ಶಕ್ತಿ ತಾವು ಪಡ್ಕೊಂಡು ಕಾಂಪಿಟಿಷನ್ ಜಗತ್ತಿನಲ್ಲಿ ಯಶಸ್ವಿ ಆಗಬೇಕು.
ನೀವು ಯಾರ್ಯಾರಲ್ಲಿ ಯುವಕ ಯುವತಿಯರಿದ್ದೀರಲ್ಲ, ನಿಮ್ಮನ್ನ ಬರೀ ಎಷ್ಟು ಮಾತು ಹೇಳಿ ಕಳಿಸೋದಲ್ಲ, ನೀವು ಹೋಗುವಾಗ IAS ಪರೀಕ್ಷೆ ಅಂದ್ರೇನು, ಯಾವ ಪೇಪರ್ ಇರ್ತಾವ, KS ಪರೀಕ್ಷೆ ಅಂದ್ರೇನು, ಯಾವ ಪೇಪರ್ ಇರ್ತಾವ, PSI ಎಲ್ಲ ಅಷ್ಟು ಅಲ್ಲಿ ನೋಟ್ಸ್ ತಂದೇನೆ. ನಿಮ್ಗೆ ಹೋಗುವಾಗ ಅದನ್ನು ಕೊಟ್ಟು ಕಳಿಸ್ತೀನಿ. ಹೀಗೆ ಮೊದಲೇ ಕೊಟ್ಟು ಓದ್ಕೊತ ಕೂಡ್ತೀನಿ ಅಂತ ಹೇಳಿ ಬಿಟ್ಟಿವೆ. ಹೋಗುವಾಗ ನಿಮಗೆಲ್ಲರಿಗೂ ಆ ನೋಟ್ಸ್ ಕೊಟ್ಟು ಕಳಿಸ್ತೀನಿ, ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಕೊನೆಯದಾಗಿ ಸಿದ್ದು ಹುಲ್ಲಳ್ಳಿ ಸರು, VS ಮಾಳಿ ಗುರುಗಳು ಇಷ್ಟೆಲ್ಲ ದ್ರೋಣಾಚಾರ್ಯ ರಂಗ ಇಷ್ಟೆಲ್ಲ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ಒಂದು ಮಾತು ಹೇಳಿದ್ರು, ಈ ಆರೋಗ್ಯರಿಗೆ ಒಂದು ವಿಶೇಷ ಶಕ್ತಿ ಇದೆ ಅಂತೇಳಿ. ಅದು ಸತ್ಯ. ಒಂದು ಇಲ್ಲಿ ಅಧಿಕಾರಿಗಳು ನಾವಾಗಿವಿ, ಇನ್ನು 4 ಮಂದಿ ನಾವು ಸೃಷ್ಟಿ ಮಾಡ್ಬೇಕಂತ ಒಂದು ಮಾತು ಹೇಳಿದ್ರಲ್ಲ, ಅದಕ್ಕೊಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸಿಬಿಡ್ತೀನಿ. ಉತ್ತರ ಪ್ರದೇಶದ ಒಂದು ಗ್ರಾಮ ಅದ. ಆ ಗ್ರಾಮದ ಹೆಸರು ಮಾಧವಪಟ್ಟಿ ಅಂತಕ್ಕಂಥ ಗ್ರಾಮ. ಆ ಊರಿನಲ್ಲಿ 75 ಮನೆ ಅದಾವ ಅಷ್ಟೇ. ಆದ್ರೆ ಇಲ್ಲಿವರೆಗೆ ಅಲ್ಲಿ IAS ಅಧಿಕಾರಿಗಳು ಎಷ್ಟು? 50 ಮಂದಿ IAS ಅಧಿಕಾರಿಗಳೇ. ಇಡೀ ದೇಶದಲ್ಲೇ ಒಂದು ಮಾದರಿ. 75 ಮನೆಗಳದಾವ, 50 ಮಂದಿ IAS ಅಧಿಕಾರಿಗಳು. ಕಾರಣ ಏನಾಯ್ತು? ಇದಕ್ಕೆ ಅಷ್ಟೇ IAS ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹುಡುಕಾಡಿದ್ರೆ 50 ಮಂದಿ IAS ಅಧಿಕಾರಿಗಳಿಲ್ಲ. ಯಾವ ಕಾರಣ ಅಂತಂದ್ರೆ, ಒಬ್ಬ ವ್ಯಕ್ತಿ, ಅವನ ಹೆಸರು ಇಂದು ಪ್ರಕಾಶ್ ಸಿಂಗ್, ಅವನ ಸೋದರ ವಿನಯ ಪ್ರಕಾಶ್ ಸಿಂಗ್. ಇವರಿಬ್ರು ನಾವು IAS, ಒಬ್ಬ IFS ಅದ, ಒಬ್ಬ IAS ಅದ, ನಾವಾಗಿವಿ. ಅಷ್ಟಕ್ಕೆ ತೃಪ್ತಿ ಆಗಬಾರ್ದು. ನಮ್ಮ ಊರಿನ ಮಕ್ಕಳು ನಮ್ಮಂಗೆ IAS ಆಗಬೇಕು, ನಮ್ಮಂಗೆ IFS ಆಗ್ಬೇಕಂತ ಕನಸ್ಕೊಂಡು ಮಕ್ಕಳಿಗೆ ಸ್ಫೂರ್ತಿ ನೀಡಿ ಅಲ್ಲಿ ಒಂದು ಸ್ವಂತ ಗ್ರಂಥಾಲಯ ಮಾಡ್ತಾರೆ ಅವರು. ಆಮೇಲೆ ಯಾವ್ಯಾವ ಮಕ್ಕಳ ಆಸಕ್ತಿ ಇರ್ತಾರೋ ಅವ್ರಿಗೆ ತರಬೇತಿ ವ್ಯವಸ್ಥೆ ಮಾಡ್ತಾರೆ. ಪರಿಣಾಮ ಇಡೀ ದೇಶಕ್ಕೆ ಒಂದು ಮಾದರಿ ಗ್ರಾಮ ಆಗಿದೆ. ಅದಕ್ಕೆ ಇಷ್ಟೆಲ್ಲ IAS ಅಧಿಕಾರಿಗಳಿದ್ರೆ ನಾವ್ರೆಲ್ಲರನ್ನ ಪೇಪರ್ದಾಗ ಹೆಸರು ಕೇಳ್ತಾ ಇದ್ದೆ. ವೇದಿಕೆ ಲಾಳಿಸೋರು ನಾವು ಫೋನೇ ಮಾತಾಡ್ತಿದ್ದೆವು. ಆದ್ರೆ ಇವತ್ತೆಲ್ಲರೂ ವೇದಿಕೆ ಮೇಲೆ ಅದರ. ತಾವು ಮನಸ್ಸು ಮಾಡಿದ್ರೆ ಈ ಭಾಗದಾಗ ಅಂತ ಒಂದು ದೊಡ್ಡ ಕ್ರಾಂತಿ ಆಗ್ತದ. ಈ ಸಾಹಿತ್ಯ ಸಮ್ಮೇಳನ ಮೂಲಕ ಆ ಕ್ರಾಂತಿ ಆಗಲಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದು.